ಫೋನ್ ಮಾಡೋದು ತೆಗಿತಿಂತ ಪೊಲೀಸ್ ಪೊಲೀಸ್ ಹೆಜ್ಜೆ ಮುಂದೆ ಇಟ್ಟರು ಶೂಟ್ ಮಾಡ್ತೇನೆ. ಒಬ್ಬ ಮನುಷ್ಯನಿಗೆ ತನ್ನ ಫ್ಯಾಮಿಲಿನೇ ಪ್ರಪಂಚ ಆಗಿರುತ್ತೆ. ಮೊದಲು ಅಪ್ಪ ಅಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಹೀಗಿರುತ್ತೆ. ಮುಂದೆ ಬೆಳೀತಾ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಹೀಗೆ ಪ್ರೀತಿನ ಪಡೆಯೋದಕ್ಕೆ ಪ್ರೀತಿಯನ್ನು ಕೊಡೋದಕ್ಕೆ ನಾವು ನಮ್ಮ ಫ್ಯಾಮಿಲಿಗೆ ಮೊದಲ ಆದ್ಯತೆಯನ್ನು ಕೊಡ್ತೀವಿ. ನಮ್ಮ ಮನೆಯವ್ರಿಗೇನೇ ಖುಷಿ ಆದರೂ ಅದನ್ನು ನಾವು ಹಂಚ್ಕೋತೀವಿ, ಖುಷಿ ಪಡ್ತೀವಿ. ನೋವಾದರೆ ಅದರಲ್ಲೂ ಭಾಗಿಯಾಗ್ತೀವಿ, ಸ್ಪಂದಿಸ್ತೀವಿ. ಒಬ್ರನ್ನೊಬ್ಬರು ಅರ್ಥ ಮಾಡಿಕೊಂಡು ಇಷ್ಟ ಕಷ್ಟಗಳ ನಡುವೆ ಒಬ್ಬರ ಜೊತೆ ಒಬ್ರು ಇರ್ತೀವಿ. ಇವತ್ತು ನಾವು ಹೇಳೋಕೆ ಹೊರಟಿರೋ ಕತೆ ಒಂದು ಕುಟುಂಬದ ಬಗ್ಗೆ. ಮಗುವೊಂದನ್ನು ತಂದೆ ತಾಯಿಯಿಂದ ದೂರ ಮಾಡಿದಾಗ ಆ ತಂದೆ ತಾಯಿ ಪಡೋ ಕಷ್ಟದ ಕತೆ. ಬೆಂಗಳೂರಂಥ ಸಿಟಿಯಲ್ಲಿ ಮಕ್ಕಳನ್ನು ನೋಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಈ ಕತೆಯ ಅಂತ್ಯದಲ್ಲಿ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಇವತ್ತು ಗಿಫ್ಟ್ ಏನ್ ತಂದಿದ್ಯಾ? ತರ್ಲೆ ಹಂಗೆಲ್ಲ ಕೇಳ್ತಾರೇನೋ? ಪರವಾಗಿಲ್ಲ ಬಿಡಕ್ಕ, ಏನ್ ಬರ್ಡೇ ದಿನ ತಗೋ, ನಿನ್ ಫೇವ್ರೆಟ್ ತಂದಿದ್ದೀನಿ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಮಾವ. ಹ್ಯಾಪಿ ಬರ್ಡೇ ನೂತನ್. ಥ್ಯಾಂಕ್ ಯು ಅಂಕಲ್. ರಮೇಶ್ ನಾನು ಬರ್ತೇನೆ. ಒಂದು ನಿಮಿಷ ಸುಮ್ಮನೆ ಊಟದ ವ್ಯವಸ್ಥೆ ಮಾಡು. ಅರ್ಜುನ್, ಎಲ್ಲರೂ ಡೈನಿಂಗ್ ಟೇಬಲ್ ಹತ್ರ ಬನ್ನಿ. ಆಂಟಿ ಬನ್ನಿ, ಚಿಪ್ಸ್ ಮತ್ತೆ ಜ್ಯೂಸ್ ಕೊಡೋಣ. ಅರ್ಜುನ್ ಊಟ ಮಾಡ್ಕೊಂಡು ಹೋಗಿ. ಇಲ್ಲ, ನಂಗೆ ಪ್ರಾಜೆಕ್ಟ್ ವರ್ಕ್ ಇದೆ. ಅಲ್ಲ ಅದು ಅರ್ಜುನ್, ಏನ್ ಓದ್ತಿರೋದು ನೀವು? BE ಥರ್ಡ್ ಇಯರ್. ಹೌದಾ? ಯಾವ ಬ್ರಾಂಚು? ಕಂಪ್ಯೂಟರ್ ಸೈನ್ಸ್? ಇಲ್ಲ, ಮೆಕ್ಯಾನಿಕಲ್. ಅರ್ಜುನ್, ನಿನ್ನ ಕಾಲೇಜಲ್ಲಿ ಯಾವುದಾದ್ರೂ ಹುಡುಗಿನ ಲವ್ ಗಿವ್ ಮಾಡಿ ಕಟ್ಕೊಂಡು ಮನೆಗೆ ಬರ್ತೀಯ ಅಂತ ಡೌಟ್ ನಿಮ್ಮ ಅಪ್ಪಂಗೆ ಫುಲ್ ಭಯ ಪಡ್ತಿರ್ತಾರೆ. ಮೊನ್ನೆ ನನ್ನ ಹತ್ರ ಹೇಳ್ತಾ ಇದ್ರು. ಅದು ಯಾವಾಗಲೂ ಇದ್ದಿದ್ದೆ ಬಿಡಿ, ಅದಕ್ಕೆ ಅವ್ರಿಗೆ ಹೇಳಿದೆ ನನ್ನ ಜೊತೆ ಕಾಲೇಜಿಗೆ ಬಂದ್ಬಿಡಿ ಅಂತ. ಒಳ್ಳೆ ಜೋಡಿ ಇವ್ರ ಅಪ್ಪ ಮಗಂದು. ಗುಡ್ ಬಾಯ್ ನೂತನ್, ಕಮ ಹಂಗೆ ಜನ. ಭವ, ಹಾಂ ಹೇಳು. ಅದು ಇನ್ನೊಂದು ಗುಕ್ಕು. ಹಾಂ ಹೇಳು. ಅದೇನು ಒಳ್ಳೆ ಹೆಣ್ಣು ಕೇಳಕ್ಕೆ ಬಂದಿರೋ ಗಂಡು ಥರ ಮಾಡ್ತಿದ್ದೆಯಲ್ಲ, ಬೇಗ ಹೇಳು. ಒಂದು ಸ್ಕೂಲ್ ಬಿಡಬೇಕು. ಏನಿಲ್ಲ, ಸ್ವಲ್ಪ ದುಡ್ಡು ಬೇಕಾಗಿತ್ತು. ಅಂದ್ಕೊಂಡೆ ನಿನಗೆ ತಡವಳಿಸ್ತಿದ್ದಾಗಲೇ ಅಂದ್ಕೊಂಡೆ ಹಿಂಗೆ ಏನಾದರೂ ಇರುತ್ತೆ ಅಂತ. ಭವ, ಇಷ್ಟನಾ? ಅಕ್ಕಂಗೆ ಮಾತ್ರ ಹೇಳ್ಬೇಡಿ ಪ್ಲೀಸ್. ಲಾಸ್ಟ್ ಟೈಮ್ ಇದೇ ರೀತಿ ಹೇಳಿ ದುಡ್ಡಿಸ್ಕೊಂಡೆ. ಆಮೇಲೆ ಅವಳಿಗೆ ಗೊತ್ತಾಗಿ ನಿನ್ನ ಜೊತೆ ನನ್ನ ಸೇರಿಸಿ ಮಂಗಳಾರತಿನೇ ಆಯಿತು. ಭವ ಪ್ಲೀಸ್, ಇಲ್ಲ ಅನ್ಬೇಡಿ ದಯವಿಟ್ಟು. ನಾನು ತುಂಬ ದೊಡ್ಡ ಪ್ರಾಬ್ಲಮಲ್ಲಿದ್ದೀನಿ. ಎಷ್ಟು ಬೇಕಾಗಿತ್ತು? ಅದು ಒಂದು 2 ಲಕ್ಷ ಬೇಕಾಗಿತ್ತು. 2 ಲಕ್ಷನಾ? ನಾನು ಎಲ್ಲಿಂದ ತರಲಿ ಅಷ್ಟೊಂದು ದುಡ್ಡು? ಭವ ದಯವಿಟ್ಟು ಇಲ್ಲ ಅನ್ಬಿಡಿ. ಅದು ನನ್ನ ಸೊಸೈಟಿಲಿ ಬೇರೆ ಸಾಲ ಮಾಡಿಬಿಟ್ಟಿದ್ದೀನಿ. ಡೈಲಿ ಫೋನ್ ಮಾಡಿ ತಲೆ ತಿಂತಿದ್ದಾರೆ. ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಪ್ಲೀಸ್ ಭಾವ. ಅಲ್ವೋ, ಒಂದು ಕಡೆ ಸಾಲ ತೀರ್ಸೋದಕ್ಕೆ ಇನ್ನೊಂದು ಕಡೆ ಸಾಲ ಮಾಡ್ತಿದ್ಯಾ? ಇನ್ನೇನು ಮಾಡೋದು? ನನಗಂತೂ ಏನು ಮಾಡಬೇಕು ಅಂತ ತೋಚಿಸ್ತಿಲ್ಲ. ನೋಡು, ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ. ನನಗೆ ನನ್ನದೇ ಆದಂಥ ಸಾಕಷ್ಟು ಪ್ರಾಬ್ಲಮ್ಸ್ ಇದೆ. ಅರ್ಥ ಮಾಡ್ಕೊ ಸ್ವಲ್ಪ. ನಡಿ ನೂತನ್. ಬೇಗ ಬಾಯಿಂಗ್ ಮಾಡೋ. ಏನಕ್ಕ 4 ಹೊಡ್ಸ್ಕೊಂಡೆ? ನಾನು ಬಾಲಿಂಗ್ ಮಾಡ್ಲಾ? ಇರೋ ಈ ಸಲ ಬೌಲ್ ಮಾಡ್ತೀನಿ. ನೀನೇ ಹೋಗ, ಬಾಲ್ ತಗೊಂಡ್ ಬಾ. ನೀನ್ ತಾನೇ ಫೀಲ್ಡರು, ನೀನೇ ತಗೊಂಬ ಹೋಗು. ನೀನ್ ದೂರ ಹೊಡೆದಿದ್ಯಾ, ನಾನು ಹೋಗಲ್ಲ. ಅದಕ್ಕೆ ಹುಡುಗಿ ಜೊತೆ ಕ್ರಿಕೆಟ್ ಆಡಬಾರ್ದು.
ಇದ್ದೀರಾ? ನೂತನ್ ಎಲ್ಲಿದ್ಯಾ? ಬಾ, ಹೋಮ್ವರ್ಕ್ ಮಾಡ್ಬೇಕಲ್ಲ. ಆಂಟಿ ಅವ್ನು ಅವಾಗ್ಲೂ ಅದ ಬಾಲ್ ತರಕ್ಕೆ ಇನ್ನ ಬಂದಿಲ್ಲ. ಹೌದಾ? ಸರ್, ನನ್ನ ಹೆಸರು ರಮೇಶ್ ಅಂತ. ನಮ್ಮ ಮಗ ಪ್ರತಿದಿನ ಶಾಲೆಯಿಂದ ಬಂದವನು ಆಟ ಆಡೋಕ್ಕೆ ಅಂತ ಹೋಗ್ತಾ ಇದ್ದ. ಇವತ್ತು ಹಾಗೆ ಆಡ್ತಿದ್ದ. ಬಾಲ್ ತರೋಕ್ಕೆ ಅಂತ ದೂರ ಹೋದವನು ನಾಪತ್ತೆಯಾಗಿದ್ದಾನೆ ಸರ್. ಸರ್, ನೂತನ್ ಅಂತ ಸರ್. ಇದೊಂದು ಫೋಟೋ. ಅಂದರೆ ನೀವು ಹೇಳೋ ಪ್ರಕಾರ ಇದು ಕಿಡ್ನಾಪ್ ಕೇಸೇ ಅಂತೀರಾ? ಮೋಸ್ಟ್ಲಿ ಹೌದು ಸರ್. ಯಾಕಂದರೆ ಅವ್ನು ದಾರಿ ತಪ್ಪು ಹೋಗಿದ್ರೆ ಅವ್ನು ಅಳೋದನ್ನ ನೋಡ್ಬಿಟ್ಟು ಯಾರಾದರೂ ಮನೆಗೆ ತಂದು ಬಿಟ್ಟಿರೋರು. ಅದು ಅಲ್ಲದೆ ನನ್ನ ಫೋನ್ ನಂಬರ್ ಅವನಿಗೆ ಬೈ ಹ್ಯಾಟ್ ಆಗಿತ್ತು ಸರ್. ಸರ್ ಪ್ಲೀಸ್ ಸರ್, ಹೇಗಾದರೂ ಮಾಡಿ ನನ್ನ ಮಗನ ಹುಡುಕೊಡಿ. ಸೌಮ್ಯ, ಸ್ವಲ್ಪ ಸುಮ್ಮನೆ ಇರು, ನಾನು ಮಾತಾಡ್ತಿದ್ದೀನಲ್ವ. ಸರ್, ಅಕಸ್ಮಾತ್ ಇದು ಕಿಡ್ನಾಪ್ ಕೇಸ್ ಆಗಿದ್ರು ಕೂಡ ನನ್ನ ಮಗನ ಯಾಕೆ ಸರ್ ಕಿಡ್ನಾಪ್ ಮಾಡ್ತಾರೆ? ನೋಡಿ ರಮೇಶ್ ಅವರೇ, ಕಿಡ್ನಾಪ್ ಮಾಡೋದಕ್ಕೆ ದ್ವೇಷನೇ ಇರಬೇಕು ಅಂತೇನಿಲ್ಲ. ತುಂಬ ಕಿಡ್ನಾಪು ದುಡ್ಡಿನ ಆಸೆಗೆ ಮಾಡ್ತಾರೆ. ಬಹುಶಃ ಸದ್ಯದಲ್ಲೇ ನಿಮಗೆ ಕಾಲ್ ಬರ್ಬೋದು. ಆಗ ನೀವು ನಮಗೆ ಇನ್ಫಾರ್ಮ್ ಮಾಡಿ. ಡೋಂಟ್ ವರಿ, ನಿಮ್ಮ ಮಗುನ ಸೇಫಾಗಿ ನಿಮ್ಮ ಮನೆ ತಲುಪಿಸೋ ಜವಾಬ್ದಾರಿ ನಮ್ಮದಾಗಿರುತ್ತೆ. ಓಕೆ ಸರ್. ಹಾಗೆ ನಿಮ್ಮ ಮಗುನ ಎಲ್ಲ ಡೀಟೇಲ್ಸು ಕೊಟ್ಟೋಗಿ. ಇನ್ ಕೇಸ್ ಅವನನ್ನು ಟ್ಯೂಷನ್ಗೆ ಏನಾದರೂ ಕಳಿಸ್ತಾ ಇದ್ದಿದ್ರೆ ಆ ಡೀಟೇಲ್ಸು ಕೊಡಿ. ಓಕೆ ಸರ್. ಎಲ್ಲಪ್ಪ ಸರ್, ಇವ್ರ ಹತ್ರ ಒಂದು ಕಂಪ್ಲೇಂಟ್ ತೊಗೊಂಡು ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿ. ಸರಿ ಸರ್, ನೀವೇನು ಹೊರಡ್ಬೋದು. ನೋಡಿ ಸೌಮ್ಯ, ಸುಮ್ಮನೆ ನೀನು ಈ ಥರ ಅಳ್ತಾ ಇದ್ರೆ ನಿನ್ನ ಆರೋಗ್ಯ ಹಾಳು ಮಾಡ್ಕೋತೀಯ ಅಷ್ಟೇ. ಹೇಗಿದ್ರು ಪೊಲೀಸ್ ಹೇಳಿದಾರಲ್ವಾ, ಆದಷ್ಟು ಬೇಗ ಅವನ್ನ ಹುಡುಕೊಡ್ತೀವಿ ಅಂತ. ರೀ, ನನ್ನ ಮಗ ಎಲ್ಲಿದ್ದಾನೋ, ಹೇಗಿದ್ದಾನೋ, ಏನಾದರೂ ತಿಂದಿದ್ದಾನೋ ಇಲ್ವೋ? ನೋಡು, ಅವನು ಎಲ್ಲೇ ಇದ್ರೂ ನಾವು ನಂಬಿರೋ ದೇವ್ರು ಅವನನ್ನು ಕಾಪಾಡ್ತಾನೆ. ಅವ್ನು ಹುಟ್ಟಾಗಿಂದ ಒಂದು ದಿನನೂ ನನ್ನನ್ನು ಬಿಟ್ಟಿತ್ತಿಲ್ಲ ರೀ. ಅದು ಎಷ್ಟು ಅಳ್ತಾ ಇದ್ದಾನೋ ಏನೋ, ನನಗೆ ತುಂಬ ಭಯ ಆಗ್ತಾ ಇದೆ. ಸೌಮ್ಯ, ಸ್ವಲ್ಪ ಸಮಾಧಾನ ಮಾಡ್ಕೋ. ಏನ್ ಸಮಾಧಾನ ಮಾಡ್ಕೊಳ್ಳೋದು? ನನ್ನ ಸಂಕಟನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅದೆಲ್ಲ ನನಗೆ ಗೊತ್ತಿಲ್ಲ, ನನಗೆ ನನ್ನ ಮಗು ಬೇಕು ಅಷ್ಟೇ. ಸೌಮ್ಯ, ನಾನು ಹೇಳೋದನ್ನ ಅರ್ಥ ಮಾಡ್ಕೋ. ಪೊಲೀಸ್ನವ್ರು ಹೇಳಿದಾರಲ್ವ, ಆದಷ್ಟು ಬೇಗ ಹುಡುಕ್ತೀವಿ ಅಂತ. ಹತ್ರ ಊಟ ತಿಂಡಿ ಏನು ಕೊಡಲ್ಲ, ಮುಚ್ಚೋ ಬಾಯಿ. ತಗೋ. ಏಯ್, ಇವ್ನು ತಿಂದ್ಮೇಲೆ ಇಲ್ಲೇ ಇದ್ದು ಎಲ್ಲೂ ಹೋಗ್ದಾರಂಗೆ ನೋಡ್ಕೊಳ್ಳಿ. ಸ್ಕೂಲಿಂದ ಬಂದು ಫ್ರೆಂಡ್ಸ್ ಜೊತೆ ಆಟ ಆಡ್ತಾ ಇದ್ದ ಮಗು ಇದ್ದಕ್ಕಿದ್ದಾಗೆ ಕಾಣೆ ಆದಾಗ ಖಂಡಿತವಾಗ್ಲೂ ಹೆತ್ತವರಿಂದ ಇದನ್ನು ಸಹಿಸ್ಕೊಳ್ಳೋದು ತುಂಬಾ ಕಷ್ಟ. ಇಲ್ಲಾಗಿದ್ದು ಅದೇ. ಇಲ್ಲೇ ಆಟ ಆಡ್ತಾ ಇದ್ದ ಮಗು ಹೇಗೆ ಕಾಣೆ ಆಗೋಕ್ಕೆ ಸಾಧ್ಯ ಅಂತ ಗಾಬರಿಯಲ್ಲಿ ರಮೇಶ್ ಮತ್ತು ಸೌಮ್ಯ ದಂಪತಿಗಳು ಪೊಲೀಸರು ಮೊರೆ ಹೋಗ್ತಾರೆ. ಪೊಲೀಸರು ತನಿಖೆ ಆರಂಭಿಸ್ತಾರೆ. ಹುಟ್ಟಿದಾಗಿಂದ ಒಂದಿನನೂ ತಾಯಿನ ಬಿಟ್ಟಿರದ ನೂತನನ ನೆನೆಸ್ಕೊಂಡು ಸೌಮ್ಯ ಸಂಕಟ ಪಡೋಕ್ಕೆ ಶುರು ಮಾಡ್ತಾಳೆ. ಈ ಪರಿಸ್ಥಿತಿಲಿ ಏನು ಮಾಡಬೇಕು ಅಂತ ತೋಚದೆ ರಮೇಶ್ ಕಂಗಾಲಾಗ್ಬಿಡ್ತಾನೆ. ಒಂದು ಕಡೆ ಕಿಡ್ನ್ಯಾಪರ್ಸ್ ಹತ್ರ ಸಿಕ್ಕಾಕೊಂಡು ಒದ್ದಾಡ್ತಾ ಇರೋ ನೂತನ ಆದರೆ ಇನ್ನೊಂದು ಕಡೆ ಮಗು ಇಲ್ಲ ಅಂತ ಪರದಾಡ್ತಾ ಇರೋ ತಂದೆ ತಾಯಿ. ಈ ಕೇಸನ್ನು ಹೇಗೆ ಹ್ಯಾಂಡಲ್ ಮಾಡೋದು ಅಂತ ತಲೆ ಕೆಡಿಸ್ಕೊಂಡ್ರು ಪೊಲೀಸರು. ಈ ಹಂತದಲ್ಲಿ ಪೊಲೀಸರಿಂದ ಯಾವುದರ ನಿರೀಕ್ಷೆ ಇತ್ತೋ ಅದೇ ನಡೆಯುತ್ತೆ. ಹಲೋ ಹಲೋ, ಯಾರ್ರೀ? ಯಾರೋ ಗೊತ್ತು. ಹಲೋ ಹಲೋ, ಯಾರ್ರೀ ಅದು? ಯಾರು ಮಾತಾಡ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟಾ ಅಥವಾ ಯಾಕೆ ಮಾತಾಡ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟಾ?
ಯಾರು ನೀವು? ನಿನ್ನ ಮಗನ್ನ ತುಂಬ ಹುಡುಕ್ತಾ ಇದೆಯಾ ಅಂತ ಕಾಣುತ್ತೆ. ಹೌದು, ನಮ್ಮ ಮಗನ ಬಗ್ಗೆ ಏನು ಗೊತ್ತು ನಿಮಗೆ? ಯಾರು ನೀವು? ಪ್ಲೀಸ್ ಹೇಳಿ, ಪ್ಲೀಸ್. ನಿನ್ನ ಮಗನ್ನ ಇನ್ಮೇಲೆ ಹುಡುಕಕ್ಕೆ ಹೋಗ್ಬೇಡ. ಅವ್ನು ನಮ್ಮ ಹತ್ರ ಸೇಫ್ ಆಗಿದ್ದಾನೆ. ಏಯ್ ಲೋಫರ್, ಯಾರೋ ನೀನು? ನನ್ನ ಮಗನ ಯಾಕೋ ಕಿಡ್ನಾಪ್ ಮಾಡಿದ್ಯಾ? ನೋಡು, ಇವಾಗ ಮುಚ್ಕೊಂಡು ನಾನು ಹೇಳ್ದಂಗೆ ಕೇಳಿದ್ರೆ ಸರಿ, ಇಲ್ಲ ಅಂದರೆ ನೋಡು, ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ನನ್ನ ಮಗನಿಗೆ ಏನೂ ತೊಂದರೆ ಕೊಟ್ಬೇಡ ಪ್ಲೀಸ್. ನಿನ್ನ ಮಗನಿಗೆ ಏನೂ ಆಗಲ್ಲ, ಅದಕ್ಕೆ ಗ್ಯಾರಂಟಿ ನಾನು ಕೊಡ್ತೀನಿ. ಆದರೆ ನೀನು ನನಗೆ ನಾನು ಕೇಳಿದಷ್ಟು ದುಡ್ಡು ಕೊಡಬೇಕಾಗುತ್ತೆ. ಹೇಳಿದಷ್ಟು ಅಂದರೆ 35 ಲಕ್ಷ. ಏನು 35 ಲಕ್ಷನಾ? ನೋಡು, ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ. ಪ್ಲೀಸ್ ನಿನ್ನ ಕಾಲೇ ಬಿದ್ದು ಕೇಳ್ಕೊಳ್ತೀನಿ, ನನ್ನ ಮಗನ ಬಿಟ್ಬಿಡು. ಏಯ್, ನಿನ್ನ ಹತ್ರ ಕಾಲಿಗೆ ಬೀಳಿಸ್ಕೊಳ್ಳೋಕ್ಕೋಸ್ಕರ ನಿನ್ನ ಮಗನ ಕಿಡ್ನಾಪ್ ಮಾಡಿದ್ನ ನಾನು? ನಿನ್ನ ಮಗ ಬೇಕು ಅಂದರೆ ನಾನು ಕೇಳಿದ ದುಡ್ಡನ್ನ ನಾನು ಹೇಳಿದ ಜಾಗಕ್ಕೆ ತಂದು ಕೊಡು ಅಷ್ಟೇ, ಹೆಚ್ಚಿಗೆ ಮಾತು ಬೇಡ. ಹಲೋ 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 ರೀ, ನಿಮ್ ಕೈ ಮುಗಿತೀನಿ ರೀ, ಪ್ಲೀಸ್ ನನ್ನ ಮಗನ್ ಕರ್ಕೊಂಡ್ ಬನ್ನಿ. ಅವ್ರು ಎಷ್ಟು ದುಡ್ಡು ಕೇಳ್ತಾರೋ ಅಷ್ಟು ದುಡ್ಡು ಕೊಟ್ಬಿಡಿ ಪ್ಲೀಸ್ ರೀ, ಪ್ಲೀಸ್. ನೋಡು ಸೌಮ್ಯ, ನಿಮ್ಗೆ ಇದೆಲ್ಲ ಅರ್ಥ ಆಗಲ್ಲ. ಹೌದು ರೀ, ನನಗೇನು ಅರ್ಥ ಆಗಲ್ಲ, ಅದಕ್ಕೆ ನೀವು ನಂಗೇನು ಹೇಳ್ಬೇಡಿ, ಸುಮ್ಮನೆ ನಾನು ಹೇಳ್ದಂಗ್ ಮಾಡಿ ರೀ, ಪ್ಲೀಸ್ ರೀ. ಅವ್ರು ಎಷ್ಟು ದುಡ್ಡು ಕೇಳ್ತಾರೋ ಅಷ್ಟು ದುಡ್ಡು ಕೊಟ್ಬಿಡಿ. ಅವ್ರು ಏನ್ ಮಾಡಕ್ಕೂ ಹೇಸೋರು ಅಲ್ಲ ರೀ, ದಯವಿಟ್ಟು ನನ್ನ ಮಗನ್ ಕರ್ಕೊಂಡ್ ಬನ್ನಿ. ಭಾವ, ಏನಾದರೂ ಗೊತ್ತಾಯ್ತಾ? ಯಾರೋ ಫೋನ್ ಮಾಡಿ ದುಡ್ಡು ಕೇಳ್ತಿದ್ದಾರೆ ಕಣ. ಹೌದಾ? ಹಂಗಾರೆ ಪೊಲೀಸ್ಗೆ ಇನ್ಫಾರ್ಮ್ ಮಾಡೋಣ, ಅವ್ರು ಹ್ಯಾಂಡಲ್ ಮಾಡ್ತಾರೆ. ಸರಿ, ನಾನು ಪೊಲೀಸ್ ಹತ್ರ ಹೋಗಿ ಬರ್ತೀನಿ. ಭಾವ, ನಾನು ಬರ್ತೀನಿ. ಬೇಡ, ನೀನು ಮನೆಯಲ್ಲೇ ಇರು. ಮನೇಲಿ ಇವಳೊಬ್ಳೇ ಇರ್ತಾಳೆ. ನಾನು ಮತ್ತೆ ಅರ್ಜುನ್ ಹೋಗಿ ಬರ್ತೀವಿ. ಅಕ್ಕ, ಸಮಾಧಾನ ಮಾಡ್ಕೊ. ನೂತನ್ಗೇನು ಆಗಲ್ಲ, ಅವ್ನು ಸೇಫಾಗಿ ಮನೆಗೆ ವಾಪಸ್ ಬರ್ತಾನೆ. ನಾವೇನ್ ತಪ್ಪು ಮಾಡಿದ್ವಿ ಅಂತ ನಮ್ಗೆ ಈ ಶಿಕ್ಷೆ? ಪಾಪ ನನ್ನ ಮಗ ನೂತನ್. ನೋಡಿ ರಮೇಶ್ ಅವರೇ, ನೀವು ಯಾರಿಗೂ ದುಡ್ಡು ಕೊಡೋದಕ್ಕೆ ಹೋಗ್ಬೇಡಿ. ಅವ್ರು ಯಾವಾಗಲೇ ಫೋನ್ ಮಾಡಿದ್ರು ನಮಗೆ ತಿಳಿಸಿ, ನಾವೇನಾದರೂ ಪ್ಲ್ಯಾನ್ ಮಾಡಿ ಟ್ರೇಸ್ ಮಾಡ್ತೀವಿ. ನೀವು ಧೈರ್ಯವಾಗಿರಿ. ಸರ್, ಆದರೆ ಇವರು ತುಂಬ ಹೆದರ್ಕೊಂಡ್ಬಿಟ್ಟಿದ್ದಾರೆ, ಇವ್ನ ಮಗಂಗೆ ಏನಾರು ಮಾಡ್ಬಿಡ್ತಾರೆ ಅಂತ. ಅಂದಾಗೆ ನೀವ್ಯಾರು ಅಂತ ಗೊತ್ತಾಗಲಿಲ್ಲ. ಸರ್, ನಾನು ಅರ್ಜುನ್ ಅಂತ, ಇವರು ನಮ್ಮ ಟೆನೆಂಟು. ನೋಡಿ ರಮೇಶ್ ಅವರೇ, ಅವರಿಗೆ ಮುಖ್ಯವಾಗಿ ಬೇಕಾಗಿರೋದು ದುಡ್ಡು. ನಿಮ್ಮ ಮಗಂಗೆ ತೊಂದರೆ ಕೊಡೋದ್ರಿಂದ ಅವ್ರಿಗೆ ಏನು ಸಿಗುತ್ತೆ? ಏನೂ ಸಿಗಲ್ಲ. ನಿಮ್ಮ ಮಗನ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಮಾತ್ರ ಯೂಸ್ ಮಾಡ್ತಿದ್ದಾರೆ ಅಷ್ಟೇ. ಸರ್, ನನಗೆ ಯಾಕೋ ಅವ್ರು ಕೇಳಿದಷ್ಟು ದುಡ್ಡು ಕೊಟ್ಟು ಮಗುನ ಕರ್ಕೊಂಬರೋದು ವಾಸಿ ಅನಿಸುತ್ತೆ ಸರ್. ಸರಿ, ನೀವು ಹಂಗೆ ಮಾಡಿ. ಸರ್, ಅಲ್ಲ ರೀ, ನಾವಿದ್ದೀವಿ ಅಂತ ಹೇಳ್ತಾ ಇಲ್ವಾ? ಅಷ್ಟಕ್ಕೂ ನೀವು ದುಡ್ಡು ಕೊಟ್ಟು ಮಾತ್ರಕ್ಕೆ ನಿಮ್ಮ ಮಗನ ಬಿಡ್ತಾರೆ ಅಂತ ಏನು ಗ್ಯಾರಂಟಿ? ನಿಮ್ಮ ಮಗುನ ಯಾರೋ ಕಿಡ್ನಾಪ್ ಮಾಡಿರೋ ವಿಷಯ ಗೊತ್ತಾಗಿ ಬೇರೆ ಇನ್ಯಾರೋ ದುಡ್ಡಿಗೋಸ್ಕರ ಪ್ಲ್ಯಾನ್ ಮಾಡಿ ನಿಮಗೆ ಫೋನ್ ಮಾಡಿರ್ಬೋದಲ್ಲ. ಈ ಥರ ಕೇಸ್ಗಳನ್ನ ನಾವು ತುಂಬ ನೋಡ್ತೀವಿ. ಸರ್, ನೀವು ಹೆಂಗೆ ಹೇಳ್ತೀರೋ ಹಾಗೆ ಸರ್, ಆದರೆ ನಮ್ಮ ಮಗ ಮಾತ್ರ ಮನೆಗೆ ಸೇಫಾಗಿ ಬರ್ಬೇಕು ಸರ್. ಈಗಾಗಲೇ ನಮ್ಮ ಲಿಸ್ಟಲ್ಲಿರೋ ಕಿಡ್ನಾಪರ್ಸ್ನ ಕಸ್ಟಡಿಗೆ ತೊಗೊಂಡು ಎನ್ಕ್ವೈರಿ ಮಾಡ್ತಾ ಇದ್ದೀವಿ. ಹೇಗೋ ಅವನು ನಿಮಗೆ ಕಾಲ್ ಮಾಡೇ ಮಾಡ್ತಾನೆ, ಆಗ ಅವನನ್ನು ಟ್ರೇಸ್ ಮಾಡಿ ಹಿಡಿದೇ ಹಿಡಿತೀವಿ. ಯು ಡೋಂಟ್ ವರಿ. ಸರಿ ಸರ್, ಥ್ಯಾಂಕ್ ಯು. ಸಮಾಧಾನ ಮಾಡ್ಕೋ ಅಕ್ಕ. ತಗೋ, ಸ್ವಲ್ಪ ನೀರು ಕುಡಿ ಸೌಮ್ಯ. ಬೇಡ ನನಗೆ. ನಿನ್ನ ಮಗನ ಮೇಲೆ ಆಸೆ ಇಲ್ವೇನೋ ನಿನಗೆ? ಯಾಕ್ರಿ ಈ ಥರ ಎಲ್ಲ ಮಾತಾಡ್ತಿದ್ದೀರಾ? ಪೊಲೀಸ್ ಹತ್ರ ಯಾಕೆ ಹೋದೆ? ಅದು ನೋಡೋ, ಇನ್ನೊಂದ್ಸಲ ಪೊಲೀಸ್ ಗಿರೀಸ್ ಅಂತ ಹೋದ್ರೆ ನಿನ್ನ ಮಗನ ಬಾಡಿನ ಪಾರ್ಸಲ್ ಮಾಡಬೇಕಾಗತ್ತೆ ಅಷ್ಟೇ. ನೋಡೋ, ಸರಿ ತಪ್ಪಾಯ್ತು, ಪ್ಲೀಸ್ ಇನ್ನೊಂದ್ಸಲ ಈ ಥರ ಮಾಡಲ್ಲ. ದುಡ್ಡನ್ನು ಎಲ್ಲಿ ತಂದು ಕೊಡಬೇಕು ಅಂತ ಹೇಳು, ನಾನು ತಂದು ಕೊಡ್ತೀನಿ. ಪ್ಲೀಸ್ ನನ್ನ ಮಗಂಗೆ ಏನು ಮಾಡಬೇಡಿ ದಯವಿಟ್ಟು. ನಾಳೆ ದುಡ್ಡನ್ನ ಹೇಗೆ ಕೊಡಬೇಕು, ಎಲ್ಲಿ ಕೊಡಬೇಕು ಅಂತ ಕಾಲ್ ಮಾಡಿ ಹೇಳ್ತೀನಿ. ಹಲೋ ಹಲೋ ರೀ, ದಯವಿಟ್ಟು ಅವ್ರು ಎಷ್ಟು ದುಡ್ಡು ಕೇಳ್ತಾರೋ ಅಷ್ಟು ದುಡ್ಡು ಕೊಟ್ಬಿಟ್ಟು ನನ್ನ ಮಗನ್ ಕರ್ಕೊಂಡು ಬನ್ರಿ ಪ್ಲೀಸ್. ಭಾವ, ಮತ್ತೆ ಪೊಲೀಸು ಅದು ಇದು ಅಂತ ಹೋದ್ರೆ ನಮ್ಮ ನೂತನ್ಗೆ ಏನಾದ್ರು ಪ್ರಾಬ್ಲಮ್ ಆಗ್ಬೋದು. ದುಡ್ಡು ಕೊಟ್ಟ ಮೇಲೆ ಅವ್ರು ಬಿಡ್ಲಿಲ್ಲ ಅಂದ್ರೆ ನಾನೇ ಮಾಡಲಿ? ದುಡ್ಡು ಹೋಯ್ತು, ಮಗನು. ರೀ, ನಿಮಗೆ ಮಗುಕ್ಕಿಂತ ದುಡ್ಡೇ ಹೆಚ್ಚಾಯ್ತಾ? ಹಂಗಲ್ಲ ಸೌಮ್ಯ, ನಾನು ಹೇಳ್ದನ್ನ ಅರ್ಥ ಮಾಡ್ಕೋ. ಇಲ್ಲ ರೀ, ನನ್ಗದು ಏನು ಗೊತ್ತಿಲ್ಲ, ನಂಗೆ ನನ್ನ ಮಗು ಬೇಕಷ್ಟೇ. ಸೌಮ್ಯ, ಸಮಾಧಾನ ಮಾಡ್ಕೋ ಸೌಮ್ಯ.
ಲೋಫರ್. ನೀನ್ ಲೋಫರ್ ಕನ್ನಡಕ ಹಾಕೊಂಡು ಹೆಂಗಂದ್ರಂಗ್ ನುಗ್ತಾ ಇದ್ದೀರಲ್ಲ ಲೇ ಗಾಡಿ ಓಡ್ಸಕ್ ಬರಲ್ಲ ಮೇಲೆ ಶೋಕಿ ಯಾಕೆ ಮಾಡ್ತೀಯಾ? ಶೋಕಿ ಮಾಡ್ತಾ ಇರೋ ನೀನು ರೋಡ್ ಸಂಖ್ಯೆ ಲಾಲ್ಸ್ಕೊಂಡ್ ಬರ್ತಾ ಇದೆಯಲ್ಲೋ. ಟಚ್ ಮಾಡ್ದೆ ತಾನೆ ಸಾರಿ ಕೇಳಕ್ಕಾಗಲ್ವಾ? ನಾನು ಯಾರು ಗೊತ್ತೇನ ನೀನ್ ಯಾರಾದ್ರೂ ನಂಗೇನು ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಎಲ್ಲ ಗೊತ್ತಾಗುತ್ತೆ. ಪೊಲೀಸ ಆಯ್ತಪ್ಪ, ಇಂಥ ಸಣ್ಣ ವಿಷಯಕ್ಕೆಲ್ಲ ಪೊಲೀಸ್ ಗಿಲಿಸು ಅಂತೆಲ್ಲ ಯಾಕೆ? ಆಯ್ತು, ಸಾರಿ, ಹೋಗು. ಏನಪ್ಪ, ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಒಬ್ಬ ವ್ಯಕ್ತಿ ಬಂದು ನಿಮ್ಮ ಕಾಯಿನ್ ಬಾಕ್ಸ್ ಇಂದ ಕಾಲ್ ಮಾಡ್ದ, ನೀವು ಅವನನ್ನ ಸರಿಯಾಗಿ ನೋಡಿದ್ರ? ಬೆಳಗ್ಗೆಯಿಂದ ಬೇಜಾನ್ ಜನ ಕಾಲ್ ಮಾಡ್ತಾರೆ ಸರ್, ಯಾರ ಮುಖ ನೆನ್ಪಿಡ್ಕೋಬೇಕು ನಾನು. ನಿಮ್ಮ ಅಂಗಡಿಲಿ CC ಕ್ಯಾಮ್ರಾ ಇದೆಯಾ? CCTV ಎಲ್ಲ ಹಾಕ್ಸಿಲ್ಲ ಸರ್. ಸರ್ ನಾನು ನೋಡಿದೆ ಸರ್. ಅರೆ ಅರ್ಜುನ್, ಯಾರನ್ರಿ? ಯಾರೋ ಒಬ್ಬ ಬಂದು ಇಲ್ಲಿ ಫೋನ್ ಮಾಡ್ದ ಸರ್. ಫೋನ್ ಮಾಡ್ಬಿಟ್ಟು ಗಾಡಿಲಿ ಹೋಗ್ತಾ ನಾನು ಗುದ್ಬಿಟ್ಟ ಸರ್. ಜಗಳ ಆಯ್ತು ಸರ್. ನೋಡಕ್ ರೌಡಿ ತರ ಇದ್ದ. ಹೌದನ್ರಿ? ಅಷ್ಟೆಲ್ಲ ನಡೀತಾ? ಹೌದು ಸರ್. ಹಾಗಿದ್ರೆ ಕನ್ಫರ್ಮ್ ಅವನೇ ಕಿಡ್ನಾಪ್ ಮಾಡಿರೋದು. ಇದ್ರೂ ಇರ್ಬೋದು ಸರ್. ನೋಡಕ್ ಒಳ್ಳೆ ರೌಡಿ ತರ ಇದ್ದ. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ರಮೇಶಿಗೆ ಕಾಲ್ ಮಾಡಿ ದುಡ್ಡು ಕೊಡಿ, ಇಲ್ಲಾಂದ್ರೆ ನಿಮ್ಮ ಮಗುಂಗೆ ತೊಂದರೆ ಕೊಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿದಾನೆ. ಅವ್ನ ಗಾಡಿ ನಂಬರ್ ಏನಾದ್ರು ನೀವು ನೋಡಿದ್ರಾ? ಹ್ಞೂ ಸರ್, ನೆನಪಿದೆ. ಛೇ, ಎಂತ ಕೆಲಸ ಆಯ್ತು. ನಾವೊಂದು ಸ್ವಲ್ಪ ಮುಂಚೆ ಹೋಗಿದ್ರೆ ಆ ಕಿಡ್ನಾಪರ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬೋದಿತ್ತು. ಹೌದು ಸರ್. ನೀವು ಅಲ್ಲಿಗೆ ಬರೋದಕ್ಕೆ ಸ್ವಲ್ಪ ಹೊತ್ತು ಮುಂಚೆ ಅವನಲ್ಲಿಂದ ಹೊರಟೋದ. ಸರ್, ಇವಾಗ ಅವನ್ನ ಹೇಗೆ ಹಿಡಿಯೋದು? ತುಂಬ ಈಸಿ ರಮೇಶ್ ಅವರೇ. ಅವ್ನ ಗಾಡಿ ನಂಬರ್ ಸಿಕ್ಕಿದೆ. ಅದು ಅಲ್ಲದೆ ಅರ್ಜುನ್ ಅವ್ರ ಮುಖ ನಾನು ನೋಡಿದ್ದಾನೆ. ಸರ್, ಅವರು ಭಾವ ಏನು ಮಾಡಿದ್ರು ಅಬ್ಸರ್ವ್ ಮಾಡ್ತಿದ್ದಾರೆ ಅಂತ ಕಾಣುತ್ತೆ. ಇವ್ರು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು ಕೂಡ ಅವ್ರಿಗೆ ತುಂಬ ಬೇಗ ಗೊತ್ತಾಗಿದೆ. ನೀವು ಹೇಳೋದು ನಿಜನೇ. ಯು ಡೋಂಟ್ ವರಿ, ನಮಗೆ ಅವನನ್ನು ಟ್ರೇಸ್ ಮಾಡೋದಕ್ಕೆ ಏನೆಲ್ಲ ಬೇಕೋ ಅದು ಸಿಕ್ಕಿದೆ. ಹೌದಾ ಸರ್? ಆಗಿದ್ರೆ ಬೇಗ ಅವನ್ನ ಅರೆಸ್ಟ್ ಮಾಡಿ ನಮ್ಮ ಮಗನ ಮನೆ ಕರ್ಕೊಂಬನ್ನಿ ಸರ್. ಸರ್ ಪ್ಲೀಸ್ ಸರ್, ನನ್ನ ಮಗನ ಹೇಗಾದರೂ ಮಾಡಿ ಹುಡುಕೊಡಿ. ಖಂಡಿತಮ್ಮ, ನೀವು ಸಮಾಧಾನ ಮಾಡ್ಕೊಳ್ಳಿ. ಇನ್ನು ಅವನನ್ನು ಅರೆಸ್ಟ್ ಮಾಡೋದಕ್ಕೆ ನಮಗೆ ಜಾಸ್ತಿ ಟೈಮ್ ಬೇಕಾಗಿಲ್ಲ. ನಿಮ್ಮ ಮಗ ನಿಮಗೆ ಸಿಗ್ತಾ ಅನ್ಕೊಳ್ಳಿ. ರಮೇಶ್ ಅವರೇ ಸರ್, ಮತ್ತೆ ಅವ್ರೇನಾದರೂ ಕಾಲ್ ಮಾಡಿದ್ರೆ ನಮಗೆ ತಿಳಿಸಿ. ಸರಿ ಸರ್, ನಾವೇನು ಬರ್ತೇವೆ. ಶೇಖರ್ ನಮ್ಮ ಯಜಮಾನ್ರು ಹಾಂ, ಅವರೇ ಮನೇಲಿದ್ದಾರಾ? ಸರ್ ಅವರು ಆಫೀಸ್ಗೆ ಹೋಗಿದ್ದಾರೆ. ಅವ್ರ ಆಫೀಸಲ್ಲಿ? ಸರ್ ಯಾಕೆ ಕೇಳ್ತಾ ಇದ್ದೀರಾ? ನಮ್ಮ ಯಜಮಾನ್ರು ಏನು ತಪ್ಪು ಮಾಡಿದ್ದಾರೆ? ಎಲ್ಲ ವಿಷಯ ಗೊತ್ತಾಗುತ್ತೆ. ಗಾಡಿ ನಂಬರ್ 7823 ಅವ್ರದ್ದೇ ತಾನೆ? ಹೌದು ಸರ್. ಎಲ್ಲಪ್ಪ ಹೋಗ್ರಿ, ಮನೆಯೆಲ್ಲ ಚೆಕ್ ಮಾಡಿ ಹೋಗಿ ಸರ್. ಸರ್ ಏನು ಸರ್ ಇದು? ಯಾಕೆ ಸರ್ ನಮ್ಮ ಮನೆಯೆಲ್ಲ ಸರ್ಚ್ ಮಾಡ್ತಾ ಇದ್ದೀರಾ? ಗೊತ್ತಾಗುತ್ತೆ. ಸರ್ ಮನೇಲಿ ಏನು ಸಿಕ್ಕಿಲ್ಲ ಸರ್. ಸರಿ ನೋಡಿಮ್ಮ, ನಿಮ್ಮ ಗಂಡ ಮನೆಗೆ ಬಂದ ತಕ್ಷಣ ನೀವು ನಮಗೆ ಫೋನ್ ಮಾಡಿ ತಿಳಿಸ್ಬೇಕು. ಅರ್ಥ ಆಯ್ತಾ? ಸರಿ ಸರ್. ನಾವೇನು ಬರ್ತೀವಿ. ಪೊಲೀಸರು ಬಂದಿದ್ರು, ಮನೆಯೆಲ್ಲ ಹುಡುಕಿದ್ರು. ನಾನು ಹೇಗೋ ಮ್ಯಾನೇಜ್ ಮಾಡಿ ಕಳಿಸಿದ್ದೀನಿ. ಆಫೀಸಿಗೆ ಬರೋ ಚಾನ್ಸು ಇದೆ, ಹುಷಾರು. ಅಲ್ಲ ಮೇಡಮ್, ನಮ್ಮ ಯಜಮಾನ್ರಿಗೆ ಒಂದು ಫೋನ್ ಮಾಡ್ತೀನಿ ಮೇಡಮ್. ಹೇಳಿಲ್ವಾ ನಿಮಗೆ? ನಿಮ್ಮ ಯಜಮಾನ್ರು ಬರ್ತಂಕ ಎಲ್ಲೂ ಹೋಗಾಗೂ ಇಲ್ಲ, ಫೋನ್ ಮಾಡೋಗೂ ಇಲ್ಲ. ಎಷ್ಟು ಸಾರಿ ಹೇಳಿದೀನಿ ಅವಳಿಗೆ ಬಾಗ್ಲಾಕು ಅಂತ, ಕೇಳೋದೇ ಇಲ್ವಲ್ಲ. ಗೀತಾ, ಗೀತಾ, ಏನು ಗೀತಾ, ಯಾರು ಒಂದು ಲೋಟ ನೀರು ಕೊಡ. ಸರ್ ಬಂದ್ರು ಸರ್. ಎಲ್ಲಪ್ಪ? ಯಾಕೆ ಸರ್? ಯಾಕೆ ಸರ್? ಯಾಕೆ ಸರ್? ಏನು ನಾನೇನು ತಪ್ಪು ಮಾಡಿದ್ದೀನಿ? ನಡೀರಿ, ಹೇಳ್ಕೊಂಡು ನಡೀರಿ. ಗೀತಾ, ಕಾಲ್ ಮಾಡಿ ಅರ್ಜೆಂಟ್ನಲ್ಲಿ ಪರಾರಿಯಾಗಿದ್ದ ಕಿಡ್ನ್ಯಾಪರ್ಸ್ನ ಗಾಡಿ ನಂಬರ್ ತಗೊಂಡು ಅದ್ರ ಮೂಲಕ ಮನೆ ಅಡ್ರೆಸ್ ಹುಡ್ಕೊಂಡು ಹೋಗೋ ಪೊಲೀಸರಿಗೆ ಮನೆ ಸಿಗುತ್ತೆ. ಮನೆಯೆಲ್ಲ ಸರ್ಚ್ ಮಾಡಿದಾಗ ಮಗು ಆಗಲಿ ಆ ವ್ಯಕ್ತಿ ಆಗಲಿ ಸಿಗೋದಿಲ್ಲ. ಒಂದು ವೇಳೆ ಕಿಡ್ನ್ಯಾಪರ್ ಹೆಂಡತಿನ ಪೊಲೀಸ್ ಕಸ್ಟಡಿಗೆ ತಗೊಂಡ್ರೆ ಕಿಡ್ನ್ಯಾಪ್ ಆಗಿರೋ ಮಗುಗೆ ಏನಾದರೂ ತೊಂದರೆ ಆಗ್ಬೋದು ಅನ್ನೋ ಭಯದಲ್ಲಿ ಪೊಲೀಸರು ನಿನ್ನ ಗಂಡ ಬಂದರೆ ನಮಗೆ ತಿಳಿಸು ಅಂತ ಹೇಳಿ ವಾಪಸ್ ಆಗ್ತಾರೆ. ಹಾಗೆ ಶೇಖರ್ ಆಫೀಸಿಗೆ ಹೋಗಿ ಅವನ ಬಗ್ಗೆ ಪೊಲೀಸರು ವಿಚಾರಿಸಿದಾಗ ಆಫೀಸ್ನಲ್ಲೂ ಕೂಡ ಶೇಖರ್ ಬಗ್ಗೆ ಒಳ್ಳೆ ಮಾತುಗಳು ಕೇಳಿ ಬರೋದಿಲ್ಲ. ಮುಂದೇನು ಮಾಡೋದು ಅಂತ ಯೋಚನೆ ಮಾಡೋ ಪೊಲೀಸರು ಶೇಖರ್ನ ಹಿಡಿಯೋಕೆ ಬೇರೆಯದೇ ರೀತಿಯಲ್ಲಿ ಬಲೆ ಬೀಸ್ತಾರೆ. ಯಾಕೆ ಸರ್ ನನ್ನ ಯಾಕೆ ಕರ್ಕೊಂಬಂದು ಹೊಡಿತಾ ಇದ್ದೀರಾ? ಮಗುನ ಎಲ್ಲಿಟ್ಟಿದ್ಯಾ? ಯಾವ ಮಗು ಸರ್? ನನಗೇನು ಗೊತ್ತಾಗ್ತಾ ಇಲ್ಲ. ಓ, ನಿನಗೆ ಬಿಡ್ಸಿ ಹೇಳ್ಬೇಕಾ? ರಮೇಶ್ ಅವ್ರ ಮಗು
ನೂತನ್. ಸರ್ ನೀವೇನು ಹೇಳ್ತಾ ಇದ್ರೆ ನನಗೊಂದು ಅರ್ಥ ಆಗ್ತಾ ಇಲ್ಲ. ನೋ ಶೇಖರ್, ಮರ್ಯಾದೆಯಿಂದ ಬಾಯ್ ಬಿಟ್ರೆ ಸರಿ, ಇಲ್ಲ ಅಂದ್ರೆ ನಮ್ಮ ಎನ್ಕ್ವೈರಿನ ಬೇರೆ ರೀತಿ ಮಾಡಬೇಕಾಗತ್ತೆ. ದೇವರಾಣೆ ಸರ್, ನೀವು ಕೇಳ್ತಾ ಇರೋ ಮಗು ಬಗ್ಗೆ ನನಗೇನು ಗೊತ್ತಿಲ್ಲ. ಗಾಡಿ ನಂಬರ್ 7823 ನಿಂದೆ ತಾನೆ? ಹೌದು ಸರ್. ಎಲ್ಲಪ್ಪ ಸರ್. ಹೋಗಿ ಅರ್ಜುನ್ನ ಕರ್ಕೊಂಬನ್ನಿ. ಓಕೆ ಸರ್. ನೋಡೋ, ಅವತ್ತು ಕಾಯಿನ್ ಬೂತಿಂದ ಕಾಲ್ ಮಾಡಿದ್ದು ನೀನೇ ಅಂತ ಗೊತ್ತಾಗಿದೆ. ನಾನು ಯಾಕೆ ಸರ್ ಕಾಯಿನ್ ಬೂತಿಂದ ಫೋನ್ ಮಾಡಲಿ? ಬನ್ನಿ ಅರ್ಜುನ್, ಅವತ್ತು ಅಂಗಡಿ ಹತ್ರ ಜಗಳ ಮಾಡೋದ್ನಲ್ಲ, ಅದು ಇವನೇ ತಾನೆ? ಇಲ್ಲ ಸರ್, ಇವನಲ್ಲ. ನಾನು ಹೇಳಿಲ್ವಾ ಸರ್ ನಾನು ಯಾರಿಗೂ ಕಾಲ್ ಮಾಡಿಲ್ಲ ಅಂತ? ಅವತ್ತು ಗಾಡಿನೇನಾದ್ರೂ ಬೇರೆಯವ್ರಿಗೆ ಕೊಟ್ಟಿದ್ದ? ಇಲ್ಲ ಸರ್, ನಾನು ಗಾಡಿ ಯಾರಿಗೂ ಕೊಟ್ಟೇ ಇಲ್ಲ. ಅವತ್ತು ಫೋನ್ ಮಾಡಿದ್ದು ನೀನಲ್ಲ, ಮಗುನ್ ಕಿಡ್ನಾಪ್ ಮಾಡಿರೋದು ನೀನಲ್ಲ. ಮತ್ತೆ ಯಾಕೆ ಇವತ್ತು ನಮ್ಮನ್ನು ನೋಡಿದ ತಕ್ಷಣ ಓಡೋದೆ? ನಿಮ್ಮ ಹೆಂಡತಿಯಾಗಿ ನಮ್ಮನ್ನು ನೋಡಿದ ತಕ್ಷಣ ಭಯ ಪಡ್ತಿದ್ಲು, ಹೇಳ್ತೀಯಾ ಇಲ್ವೋ? ಮಗಳು ಹೇಳ್ತೀನಿ ಸರ್. ನಮ್ಮ ಆಫೀಸಲ್ಲಿ ನನ್ನ ಮೇಲೆ 5 ಲಕ್ಷ ರೂಪಾಯಿಂದು ಫ್ರಾಡ್ ಕೇಸ್ ನಡೀತಾ ಇದೆ. ಆ ಕೇಸಲ್ಲಿ ಇನ್ನೂ ಪ್ರೂಫ್ ಸಿಕ್ಕಿಲ್ಲ ಅಂತ ಕೆಲಸದಲ್ಲಿ ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಸರ್. ನೀವು ನಮ್ಮ ಮನೆಗೆ ಬಂದಾಗ ನೀವು ಆ ಕೇಸ್ ವಿಚಾರವಾಗಿ ಬಂದಿದ್ದೀರ ಅಂತ ನಾನು ನನ್ನ ಹೆಂಡತಿ ಭಯ ಪಟ್ಕೊಂಡ್ವಿ ಸರ್. ಅದಕ್ಕೆ ನಿಮ್ಮನ್ನು ನೋಡಿದ ತಕ್ಷಣ ಓಡೋ ಪ್ರಯತ್ನ ಮಾಡಿದೆ ಸರ್. ನಿಜವಾಗ್ಲೂ ಆ ಮಗು ಕಿಡ್ನ್ಯಾಪ್ಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಸರ್. ಎಲ್ಲಪ್ಪ, ಇವನು ಹೇಳ್ತಾ ಇರೋದು ನಿಜನೋ ಇಲ್ವೋ ಅಂತ ತಿಳ್ಕೊಳಕ್ಕೆ ಇವನ್ ಆಫೀಸ್ಗೆ ಹೋಗಿ ಎನ್ಕ್ವೈರಿ ಮಾಡಿ. ಓಕೆ ಸರ್. ಸರ್, ಆ ಶೇಖರ್ ಹೇಳ್ತಿರೋದು ನಿಜ ಅಂತೆ. ಅವನ ಮೇಲೆ ಆಫೀಸ್ನಲ್ಲಿ 5 ಲಕ್ಷ ರೂಪಾಯಿ ಕೇಸ್ ಇದೆ ಸರ್. ಹೌದೇನ್ರಿ? ಅದು ನಿಜ ಅಂತ ಆದ್ರೆ ಫ್ರಾಡ್ ಮಾಡಿರೋ ದುಡ್ಡನ್ನ ವಾಪಸ್ ಕೊಡೋದಕ್ಕೆ ಇವನೇ ಯಾಕೆ ಕಿಡ್ನಾಪ್ ಮಾಡಿಸಿರ್ಬಾರ್ದು? ಆ ಸಾಧ್ಯತೆನೂ ಇದೆ ಸರ್. ಆದ್ರೆ ಈಗ ನಮಗೆ ಸಿಕ್ಕಿರೋ ಸಾಕ್ಷಿ ಪ್ರಕಾರ ಶೇಖರೇ ಕಿಡ್ನಾಪರ್ ಅನ್ನೋದು ಕಷ್ಟ. ಅವನನ್ನ ಬಿಟ್ಟು ಕಳಿಸಿ, ಅವನ ಮೇಲೆ ಒಂದು ಕಣ್ಣಿಟ್ಟಿದ್ರೆ ಸಾಕು. ಸರಿ ಸರ್, ಮುಂದೆ? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಈ ಕಿಡ್ನಾಪರ್ ಫೋನ್ ಮಾಡಿರೋದೆಲ್ಲ ಬರೀ ಪಬ್ಲಿಕ್ ಬೂತಿಂದ. ಅದು ಅಲ್ಲದೆ ಅವರು ಬೇರೆ ಬೇರೆ ಪ್ಲೇಸಿಂದ ಫೋನ್ ಮಾಡ್ತಾ ಇದ್ದಾರೆ. ಅಂದರೆ ಅವರು ಮಗುನ ಕರ್ಕೊಂಡು ಬೇರೆ ಬೇರೆ ಜಾಗಕ್ಕೆ ಹೋಗ್ತಾ ಇದ್ದಾರೆ, ಅಥವಾ ನಮ್ಮನ್ನ ಕನ್ಫ್ಯೂಸ್ ಮಾಡೋದಕ್ಕೆ ಈ ಥರ ಮಾಡ್ತಿದ್ದಾರೆ. ಸೊ ನೀವೊಂದು ಕೆಲಸ ಮಾಡಿ, ಬೆಂಗಳೂರಿಂದ ಹೊರಗಡೆ ಹೋಗ್ತಿರೋ ಎಲ್ಲ ಗಾಡಿಗಳ್ನು ಚೆಕ್ ಪೋಸ್ಟ್ಗಳಲ್ಲಿ ಚೆಕ್ ಮಾಡೋದಕ್ಕೆ ಹೇಳಿ. ಓಕೆ ಸರ್. ಹಾಗೆ ಮಗು ಫೋಟೋನ ಎಲ್ಲ ಸ್ಟೇಷನ್ಗೂ ಸರ್ಕ್ಯುಲೇಟ್ ಮಾಡಿ. ರೈಟ್ ಸರ್. ದಯವಿಟ್ಟು ಅವ್ರು ಎಷ್ಟು ದುಡ್ಡು ಕೇಳ್ತಾರೋ ಅಷ್ಟು ದುಡ್ಡು ಕೊಟ್ಬಿಟ್ಟು ಮಗನ್ ಕರ್ಕೊಂಡು ಬನ್ರಿ. ನೀನು ಹೇಳ್ತಿರೋದು ಸರಿನೇ. ನನಗೂ ಪಾಪು ಇಲ್ಲದೆ ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲೋದ್ರು ಏನು ಮಾಡಿದ್ರು ಅವನದೇ ನೆನಪು. ಪಾಪ ಅದೆಲ್ಲಿದ್ದಾನೋ, ಏನೇನು ಕಷ್ಟಪಡ್ತಿದ್ದಾನೋ ಏನೋ. ನನ್ಗಂತೂ ಕಳ್ಳೆ ಕಿತ್ತು ಬಂದಂಗೆ ಆಗ್ತಾ ಇದ್ದಾರೆ. ನೀನೇನು ಹೆದರ್ಬೇಡ. ಕಿಡ್ನಾಪರ್ಗೆ ದುಡ್ಡು ಕೊಟ್ಟು ನಾನು ಮಗುನ ಕರ್ಕೊಂಡ್ಬರ್ತೀನಿ. ಯಾವ ಪೊಲೀಸು ಬೇಡ, ಏನು ಬೇಡ. ಹಲೋ, ನೋಡು, ಈಗಲೇ ನಾನು ಹೇಳೋ ಜಾಗಕ್ಕೆ ದುಡ್ಡು ತಗೊಂಡ್ ಬಾ, ಇಲ್ಲ ಅಂದ್ರೆ. ಹಲೋ ಪಾಪು, ನೂತನ್ ಸರ್, ಪ್ಲೀಸ್ ನೀವು ಕೇಳಿ ಜಾಗ ದುಡ್ಡು ತಂದು ಕೊಡ್ತೀನಿ. ನಮ್ಮ ಮಗುಗೇನು ಮಾಡಬೇಡಿ ಪ್ಲೀಸ್. ಸರಿಯಾಗಿ ಕೇಳಿಸ್ಕೊ. ಕೆಂಗೇರಿ ಕೆರೆ ಹತ್ರ ಒಂದು ತಿಪ್ಪೆ ಇದೆ, ಅದ್ರ ಹತ್ರ ದುಡ್ಡು ಬಿಸಾಕ್ಬಿಟ್ಟು ಹೋಗು. ಆಮೇಲೆ ಇನ್ನೊಂದು ವಿಷಯ, ದುಡ್ಡು ಹಾಕಿದ್ಮೇಲೆ ತಿರುಗಿ ನೋಡದೆ ಹೋಗ್ತಾ ಇರ್ಬೇಕು. ಒಂದು ವೇಳೆ ಪೊಲೀಸ್ ಗಿಲೀಸ್ನ ಕರ್ಕೊಂಬಂದು ಏನಾದ್ರು ಆಟ ಆಡಕ್ ನೋಡಿದ್ರೆ ನಿನ್ ಮಗು ಕತೆ. ಸರಿ ಸರಿ, ನಾನು ಬರ್ತಿದ್ದೀನಿ. ನನ್ನ ಮಗುಗೇನು ತೊಂದರೆ ಮಾಡಬೇಡ ಪ್ಲೀಸ್. ಸೌಮ್ಯ, ಇದನ್ನು ಕೊಟ್ಟು ಪಾಪು ಕರ್ಕೊಂಡ್ಬರ್ತೀನಿ. ಸರಿ ರೀ, ಹುಷಾರು. ಸರಿ. ಒಂದು ಕಡೆ ಮಗುಗೇನೂ ಆಗೋದಿಲ್ಲ, ಸೇಫ್ ಆಗಿ ಕರ್ಕೊಂಡು ಬರ್ತೀವಿ ಅಂತ ಭರವಸೆ ಕೊಡೋ ಪೊಲೀಸರು. ಇನ್ನೊಂದು ಕಡೆ ಪೊಲೀಸರಿಗೆ ವಿಷಯ ತಿಳಿಸಿದ್ರೆ ಮಗು ಉಳಿಯೋದಿಲ್ಲ ಅಂತ ಹೆದರ್ಸೋ ಕಿಡ್ನಾಪರ್ಸ್. ಮನೇಲಿ ನೋಡಿದ್ರೆ ಮಗು ನೆನಪಲ್ಲೇ ದಿನವಿಡೀ ಅಳ್ತಾ ಕೂರೋ ಹೆಂಡತಿ. ಆ ಕ್ಷಣಕ್ಕೆ ಏನು ಮಾಡೋದು ಅಂತ ಗೊತ್ತಾಗದೆ ಕಿಡ್ನಾಪರ್ಸ್ ಕೇಳ್ದಷ್ಟು ದುಡ್ಡು ಕೊಟ್ಟು ಮಗುನ ಮನೆಗೆ ವಾಪಸ್ ಕರ್ಕೊಂಡು ಬರೋ ನಿರ್ಧಾರಕ್ಕೆ ರಮೇಶ್ ಬಂದೇ ಬಿಡ್ತಾನೆ. ದುಡ್ಡು ತಗೊಂಡು ಕಿಡ್ನಾಪರ್ಸ್ ಹೇಳಿದ ಜಾಗಕ್ಕೆ ಹೊರಡ್ತಾನೆ. ಆದರೆ ನಾನು ನಿಮಗೆ ಎಷ್ಟು ಸಲ ಹೇಳೋದು, ನಾವಿರೋದೇ ನಿಮಗೆ ಹೆಲ್ಪ್ ಮಾಡೋದಕ್ಕೆ ಅಂತ. ನೀವಾಗೆ ನೀವು ಏನು ಡೀಲ್ ಮಾಡಿಬಿಡಿ.
ಅಕಸ್ಮಾತ್ ದುಡ್ಡು ತೊಗೊಂಡೋದಾಗ ದುಡ್ಡು ಕಿತ್ಕೊಂಡು ಓಡೋಗಿದ್ರೆ ಏನು ಮಾಡ್ತಿದ್ರಿ? ಮಗುನೂ ಇಲ್ಲ, ದುಡ್ಡು ಇಲ್ಲ ಅನ್ನೋ ಥರ ಆಗ್ತಿತ್ತು. ಸರ್ ನಮಗೆ ನಮ್ಮ ಮಗು ಇಲ್ಲದೆ ಬದುಕೋದು ತುಂಬಾ ಕಷ್ಟ ಆಗಿದೆ ಸರ್. ಸರ್ ಒಂದು ಕಡೆ ನೀವು ನೋಡಿದ್ರೆ ಮಗುನ ಸೇಫಾಗಿ ಕರ್ಕೊಂಡ್ಬರ್ತೀನಿ ಅಂತೀರಾ, ಇನ್ನೊಂದು ಕಡೆ ಅವ್ರು ನೋಡಿದ್ರೆ ಪೊಲೀಸ್ ಹತ್ರ ಹೋದ್ರೆ ಮಗುನ ಕೊಲೆ ಮಾಡ್ತೀವಿ ಅಂತಿದ್ದಾರೆ ಸರ್. ನಿಮ್ಮಿಬ್ಬರ ಮಧ್ಯೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ಸರ್. ಅದಕ್ಕೆ ಈ ನಿರ್ಧಾರ ತಗೊಂಡ್ವಿ. ರಮೇಶ್ ಅವರೇ, ನಿಮ್ಮ ಕಷ್ಟ ನಮಗೆ ಅರ್ಥ ಆಗುತ್ತೆ. ಆದರೆ ಈ ಕೇಸಲ್ಲಿ ನೀವು ನಮ್ಮ ಮಾತು ಕೇಳಲೇಬೇಕು. ಇನ್ನೊಂದು ವಿಚಾರ, ಅವರು ನಿಮ್ಮ ಹತ್ರ ಎಷ್ಟು ದುಡ್ಡಿಗೆ ಡಿಮ್ಯಾಂಡ್ ಮಾಡಿದ್ದಾರೆ ಅಂತ ಹೇಳಿದ್ರಿ? ಸರ್ ಅದು 35 ಲಕ್ಷ. ಅವ್ರು ಇಷ್ಟು ದುಡ್ಡು ಕೇಳ್ತಿದ್ದಾರೆ ಅಂತ ನಿಮ್ಮಲ್ಲಿ ಯಾರ್ಯಾರಿಗೆಲ್ಲ ಗೊತ್ತು? ಇಲ್ಲ ಸರ್, ನನ್ನ ಹೆಂಡತಿ ಮತ್ತು ನಿಮಗೆ ಬಿಟ್ಟರೆ ಬೇರೆ ಯಾರಿಗೂ ಹೇಳಿಲ್ಲ. ಗುಡ್, ಇನ್ಯಾರಿಗೂ ಹೇಳಬೇಡಿ. ಸರ್, ಅವ್ರು ಹೇಳಿರೋ ಜಾಗಕ್ಕೆ ಇವ್ರ ಬದಲು ನಾವೇನಾದ್ರು ಹೋದರೆ ಅವನ್ನ ರೆಡ್ ಹ್ಯಾಂಡ್ ಆಗಿ ಇಡ್ಬೋದಲ್ವಾ? ಬೇಡ, ಅದು ತುಂಬ ರಿಸ್ಕಿನ ಕೆಲಸ. ಅಕಸ್ಮಾತ್ ನಾವು ಹೋಗ್ತಾ ಇರೋ ವಿಷಯ ಅವ್ರಿಗೆ ಗೊತ್ತಾದರೆ ಮುಂದೆ ಇವ್ರ ಮಗುಗೆ ತೊಂದರೆ ಮಾಡ್ಬೋದು. ಇದನ್ನು ನಾವು ಬೇರೆ ರೀತಿಯಲ್ಲೇ ಹ್ಯಾಂಡಲ್ ಮಾಡಬೇಕು. ರಮೇಶ್ ಅವರೇ, ನೀವು ಹೊರಡಿ. ಒಂದು ನಿಮಿಷ, ನಿಮ್ಮ ಹತ್ರ ದುಡ್ಡಿದೆ ಅಲ್ವಾ? ಎಲ್ಲಪ್ಪರೇ ಸರ್, ನೀವೊಂದು ಕೆಲಸ ಮಾಡಿ, ಇವರನ್ನು ಮನೆಗೆ ಡ್ರಾಪ್ ಮಾಡೋ ವ್ಯವಸ್ಥೆ ಮಾಡಿ. ಸರಿ ಸರ್. ಮುಚ್ಕೊಂಡು ತಿನ್ನೋ ಅಮ್ಮ ಅಂತ ಅಮ್ಮ. ಇವನ್ ತಿಂದ್ಮೇಲೆ ಇಲ್ಲೇ ಇದ್ದು ಎಲ್ಲೂ ಹೋಗ್ದಿರಂಗ್ ನೋಡ್ಕೊಳ್ಳಿ. ಸರಿ. ಸೌಮ್ಯ, ನೀನು ಈ ಥರ ಹೇಳ್ತಾ ಇದ್ರೆ ನಿನ್ನ ಹೆಲ್ತ್ ಹಾಳಾಗುತ್ತಷ್ಟೇ. ಸುಮ್ಮನೆ ಊಟ ಮಾಡು. ರೀ, ಹೇಗೆ ಊಟ ಮಾಡಲಿ? ಪಾಪು ಏನಾದರೂ ತಿಂದಿದ್ದಾನೋ ಇಲ್ವೋ, ಅದೆಷ್ಟು ಅಳ್ತಾ ಇರ್ತಾನೋ ಏನೋ ಪಾಪ. ನೋಡೋ ಏನೂ ಆಗಿರಲ್ಲ, ನೀನು ಸುಮ್ಮನೆ ಊಟ ಮಾಡು. ಸ್ವಲ್ಪ ಸ್ವಲ್ಪ ತಗೋ ಸೌಮ್ಯ, ನಮ್ಮ ಪಾಪುಗೆ ಏನೂ ಆಗಲ್ಲ. ಅರ್ಜುನ್ ಅವರೇ, ಅವತ್ತು ಬೈಕಲ್ಲಿ ಬಂದನು ಶೇಖರ್ ಅಲ್ಲ ಅಂತೀರಾ? ಅಲ್ಲ ಸರ್, ಇವನಲ್ಲ, ಬೇರೆ ಯಾರು. ಆದ್ರೆ ಅವನು ಕೂಡ ನೋಡೋಕೆ ಸ್ವಲ್ಪ ಕಪ್ಪಗಿದ್ದ. ನೀವು ಸರಿಯಾಗಿ ಬೈಕ್ ನಂಬರ್ನ ನೋಡಿದ್ರು ಇಲ್ವೋ? ಇಲ್ಲ ಸರ್, ಬೈಕ್ ನಂಬರ್ ಕರೆಕ್ಟ್ ಆಗಿದೆ. ಅವ್ನು ನನ್ನ ಜೊತೆ ಜಗಳಾಡಿದ್ರಿಂದ ಆ ಬೈಕ್ ನಂಬರ್ನ ನೋಡಿ ಸರಿಯಾಗಿ ನೋಟ್ ಮಾಡ್ಕೊಂಡಿದ್ದೀನಿ. ರಮೇಶ್ ಅವ್ರಿಗೆ ನೀವು ತುಂಬ ಕ್ಲೋಸು ಅಂತ ಈ ಪ್ರಶ್ನೆ ಕೇಳ್ತೀನಿ. ನಿಮಗೆ ಗೊತ್ತಿರೋ ಹಾಗೆ ರಮೇಶ್ ಅವ್ರಿಗೆ ಯಾರಾದರೂ ಆಗದೆ ಇರೋರು ಇದ್ದಾರಾ? ಇಲ್ಲ ಸರ್, ಆ ಥರ ಯಾರೂ ಇಲ್ಲ. ರಮೇಶ್ ಅವ್ರಾಯ್ತು, ಅವ್ರ ಕೆಲಸ ಆಯ್ತು ಅಂತ ಇರ್ತಾರೆ. ಅವ್ರು ಯಾರ ತಂಟೆಗೂ ಹೋಗಲ್ಲ ಸರ್. ಯಾರೋ ಅವ್ರ ಬಗ್ಗೆ ಗೊತ್ತಿರೋರೆ ದುಡ್ಡಿಗೋಸ್ಕರ ಈ ಕೆಲಸ ಮಾಡಿದ್ದಾರೆ, ಅದಂತೂ ಗ್ಯಾರಂಟಿ. ನಿಜ ಸರ್, ಮಗುನ್ ಕಿಡ್ನಾಪ್ ಮಾಡಿ 35 ಲಕ್ಷ ಡಿಮ್ಯಾಂಡ್ ಮಾಡ್ತಾರಂದ್ರೆ. ಅವತ್ತು ಜಗಳ ಆಗಿತ್ತಲ್ಲ, ಮತ್ತೆ ಏನಾದರೂ ಆ ಅಂಗಡಿ ಹತ್ರ ಹೋಗಿದ್ರಾ? ಸರ್, ನಾನು ಡೈಲಿ ಅಲ್ಲಿ ಹೋಗ್ತಾ ಇರ್ತೀನಿ, ಮತ್ತೆ ಆ ಮನುಷ್ಯನಂತೂ ನೋಡಲಿಲ್ಲ ಅಲ್ಲಿ. ಸರಿ, ಥ್ಯಾಂಕ್ ಯು ವೆರಿ ಮಚ್ ಅರ್ಜುನ್, ನಿಮ್ಮಿಂದ ತುಂಬ ಹೆಲ್ಪ್ ಆಯಿತು. ಓಕೆ ಸರ್, ಬರ್ತೀನಿ ನಾನು. ರಮೇಶ್ ಅವರೇ, ನಾನು ಅವತ್ತು ನಿಮ್ಗೊಂದು ಮಾತು ಹೇಳಿದ್ದೆ, ನೆನಪಿದೆಯಾ? ಸರ್, ಯಾವ ವಿಷಯ ಅಂತ ಗೊತ್ತಾಗಲಿಲ್ಲ. ಕಿಡ್ನಾಪರ್ಸು ಡಿಮ್ಯಾಂಡ್ ಮಾಡ್ತಿರೋ ಅಮೌಂಟ್ ಎಷ್ಟು ಅಂತ ಯಾರಿಗೂ ಹೇಳ್ಬೇಡಿ ಅಂತ ಹೇಳಿದ್ದೆ. ಹೌದು ಸರ್, ನೀವು ಆ ಥರ ಹೇಳಿದ್ಮೇಲೆ ನನ್ನ ಹೆಂಡತಿ ಮತ್ತೆ ನಿಮಗೆ ಬಿಟ್ಟರೆ ನಾನು ಆ ವಿಷಯ ಯಾರ ಹತ್ರನೂ ಹೇಳಿಲ್ಲ. ರಮೇಶ್, ನೀವು ಪಕ್ಕ ಹೇಳ್ತಿದ್ದೀರಲ್ಲ? ಹ್ಞೂ ಸರ್, ಪಕ್ಕ. ಹೌದಾ ರಮೇಶ್, ಇನ್ನೊಂದ್ಸಲ ಸರಿಯಾಗಿ ನೆನ್ಪು ಮಾಡ್ಕೊಂಡು ಹೇಳಿ. ಇಲ್ಲ ಸರ್, ನಾನು ಬೇರೆ ಯಾರಿಗೂ ಹೇಳಿಲ್ಲ. ಅರ್ಜುನ್ಗೆ? ನಾನಂತೂ ಹೇಳಿಲ್ಲ ಸರ್. ಇಲ್ಲ ಸರ್, ನಾನು ಹೇಳಿಲ್ಲ. ನಿಜ ಸರ್, ಮಗುನ್ ಕಿಡ್ನಾಪ್ ಮಾಡಿ 35 ಲಕ್ಷ ಡಿಮ್ಯಾಂಡ್ ಮಾಡ್ತಾರಂದ್ರೆ. ಸರಿ. ಯಾಕೆ ಸರ್? ಸದ್ಯದಲ್ಲೇ ಗೊತ್ತಾಗುತ್ತೆ. ನಾವೇನು ಬರ್ತೀವಿ, ಬನ್ನಿಲ್ಲಪ್ಪ. ಸರ್, ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಬಂದು ಎಂಕ್ವೈರಿ ಮಾಡ್ತಾ ಇದ್ದಾರೆ? ಅರ್ಜುನ್, ನಿನ್ನ ಹತ್ರ ಒಂದು ವಿಷಯ ಕೇಳಬೇಕಾಯ್ತು. ಈ ಕಿಡ್ನಾಪರ್ಸು ರಮೇಶ್ ಹತ್ರ ಎಷ್ಟು ಅಮೌಂಟ್ ಡಿಮ್ಯಾಂಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ? ಸರ್, 35 ಲಕ್ಷ. ಈ ವಿಷಯನ ನಿನಗೆ ಯಾರು ಹೇಳಿದ್ದು? ಇನ್ಯಾರು? ರಮೇಶ್ ಅವರೇ. ಆದರೆ ರಮೇಶ್ ಅವ್ರಿಗೆ ಈ ವಿಷಯನ ಯಾರಿಗೂ ಹೇಳ್ಬಿಡಿ ಅಂತ ಹೇಳಿದ್ದೆ. ಬಹುಶಃ ಅವ್ರು ಹೇಳಿಲ್ಲ ಅನ್ಕೊಳ್ತೀನಿ. ಸರ್, ಅವರೇ ಹೇಳಿದ್ ನಂಗೆ. ಸುಳ್ಳು ಹೇಳ್ತಾ ಇದೆಯಾ? ರಮೇಶ್ಗೆ ಯಾವ್ಯಾವ ಏರಿಯಿಂದ ಕಾಲ್ ಬಂದಿದ್ಯೋ ಅಲ್ಲೆಲ್ಲ ನಿನ್ನ ನಂಬರ್ ಟ್ರೇಸ್ ಆಗಿದೆ. ಹೇಳು. ಸರ್, ನೀವೇನು ಹೇಳ್ತಾ ಇದ್ರೆ ಅರ್ಥ ಆಗ್ತಾ ಇಲ್ಲ ನನಗೆ. ಓ, ಏನು ಅರ್ಥ ಆಗ್ತಾ ಇಲ್ವಾ ನಿನಗೆ? ನಿನಗೆ ಹಿಂಗ್ ವಿಚಾರಿಸ್ಕೊಂಡ್ರೆ ಅರ್ಥ ಆಗಲ್ಲ. ಎಲ್ಲಪ್ಪ, ಇವನನ್ನು ವಿಚಾರಿಸ್ಕೊಡ್ರಿ. ಹೇಳ್ತೀನಿ.
ಹೊಡಿಬೇಡಿ ಸರ್, ಹೇಳ್ತೀನಿ ಸರ್, ಹೇಳ್ತೀನಿ ಸರ್, ಹೇಳ್ತೀನಿ. ಮಗಳು ಸರ್, ಆ ಮಗುನ್ ಕಿಡ್ನಾಪ್ ಮಾಡಿದ್ ನಾನೇ ಸರ್. ಹೇಳೋ, ನೂತನಲ್ಲಿ ಸರ್, ಕಿಡ್ನಾಪ್ ಮಾಡಿಸಿದ್ ನಾನೇ. ಆದ್ರೆ ನನ್ನ ಫ್ರೆಂಡ್ಸ್ 3 ಜನ ಅವ್ರನ್ನ ಬೇರೆ ಕಡೆ ಇಟ್ಟಿದ್ದಾರೆ. ಅಂದ್ರೆ ಏನರ್ಥ? ಸರ್, ಪ್ಲಾನ್ ನಂದು, ಆದ್ರೆ ಅಮೌಂಟ್ ಅಲ್ಲಿ ಅವ್ರಿಗೂ ಶೇರ್ ಇದೆ ಸರ್. ತಗೋ, ನಿನ್ ಫೋನ್ ತಗೊಂಡು ನಿಮ್ ಫ್ರೆಂಡಿಗೆ ಫೋನ್ ಮಾಡಿ ನೀವು ಎಲ್ಲಿದ್ದೀರಾ ಅಲ್ಲಿಗೆ ಬರ್ತಾ ಇದ್ದೀನಿ ಅಂತ ಹೇಳು. ಸರಿ ಸರ್. ಹಲೋ, ಆಯ್ತು ಸರಿ, ಏನಂತಾರೆ? ನಿಮಿಷ ಹೇಳ್ತೀನಿ. ಹೇಳಿ ರಮೇಶ್. ಸರ್, ಅದು ಕಿಡ್ನಾಪರಿಂದ ಕಾಲ್ ಬಂದಿತ್ತು. ದುಡ್ಡು ತೊಗೊಂಡ್ಬಿಟ್ಟು ಒಂದು ಲೊಕೇಶನ್ ಬರೆದು ಕೇಳಿದ್ದಾರೆ ಸರ್. ಹೌದಾ ರಮೇಶ್, ನೀವೊಂದು ಕೆಲಸ ಮಾಡಿ, ನೀವು ಮನೆಯಿಂದ ಹೊರಟಿರೋ ಥರನೇ ಅವ್ರ ಹತ್ರ ಮಾತಾಡಿ, ನಾವು ಆ ಜಾಗಕ್ಕೆ ಹೋಗ್ತೀವಿ. ಸರಿ ಸರ್. ಅದು ನನ್ನ ಮಗ. ಡೋಂಟ್ ವರಿ ರಮೇಶ್, ನಿಮ್ಮ ಮಗಂಗೆ ಏನೂ ಆಗಲ್ಲ, ನಾವಿದ್ದೀವಿ. ಹೇಳ್ಕೊಂಡು ನಡೀರಿ ಇವನ್ನ. ಹೇಯ್, ನಡಿಯ. ಅರ್ಜುನ್, ನಿಮ್ಮ ಫ್ರೆಂಡಿಗೆ ಫೋನ್ ಮಾಡು. ಸರ್, ರೀ, ನಂಗೆ ಯಾಕೋ ತುಂಬ ಭಯ ಆಗ್ತಾ ಇದೆ. ಹೆದರು ಬೇಡ ಸೌಮ್ಯ, ನಮ್ಮ ಪಾಪುಗೆ ಏನೂ ಆಗಲ್ಲ. ಹಲೋ ಹಲೋ, ಎಲ್ಲೋ ಇದೆಯಾ? ಯಾಕೆ ನಿನ್ನ ಮಗ ಬೇಡವಾ? ಸರ್, ಅದು ಟ್ರಾಫಿಕಲ್ಲಿ ಸಿಗಾಕೊಂಡಿದೆ ಸರ್, ಇನ್ನೊಂದು ಬಂದ್ಬಿಟ್ಟೆ. ಸರಿ, ಬೇಗ ಬಾ. ಇನ್ನೊಂದು ಸಲ ಪೊಲೀಸ್ಗೆ ಏನಾದರೂ ವಿಷಯ ತಿಳಿಸಿದ್ದು ಗೊತ್ತಾದರೆ ನಿನಗೆ ಸಿಗೋದು ಮಾತ್ರ. ಇಲ್ಲ ಇಲ್ಲ, ನಾನು ಪೊಲೀಸರಿಗೆ ಹೇಳಿಲ್ಲ, ಹಂಗೆಲ್ಲ ಮಾಡಬೇಡಿ ನೀವು. ಸರಿ ಸರಿ, ಬೇಗ ಬಾ. ರೀ, ನಂಗೆ ತುಂಬ ಭಯ ಆಗ್ತಾ ಇದೆ ರೀ. ಏಯ್, ಅಳಬೇಡ, ಸುಮ್ಮನೆ ಇರೋ. ನಿಮ್ಮ ಅಪ್ಪ ಬರ್ತಾ ಇದ್ದಾನೆ, ಬಂದು ಕರ್ಕೊಂಡೋಯ್ತಾನೆ. ಹಲೋ. ಏಯ್, ಏನು ಆಟ ಆಡ್ತಿದ್ಯಾ? 6 ಗಂಟೆ ಅಂದವನು ಹೇಳಾದ್ರೂ ಇಲ್ಲ. ಏಕೆ ನಿನ್ನ ಮಗ ಬೇಡವಾ? ಬೇಡ ಅಂದ್ರೆ ಹೇಳು. ಸರ್ ಸರ್, ಸಾರಿ ಸರ್, ಬಂದೆ ಸರ್, ಇನ್ನೇನು ಬರ್ತಾ ಇದ್ದೀನಿ. ಸರಿ ಸರಿ, ಇನ್ನು ಅರ್ಧ ಗಂಟೆಲಿ ನೀನು ಇಲ್ಲಿ ಇರಲಿಲ್ಲ ಅಂದರೆ ನಿನ್ನ ಮಗ ಖಂಡಿತ ಉಳಿಯಲ್ಲ. ಆಯ್ತು ಸರ್. ಹಲೋ ಸರ್, ರಮೇಶ್ ಮಾತಾಡ್ತಿರೋದು. ಹೇಳಿ ರಮೇಶ್ ಅವರೇ. ಸರ್, ಎಲ್ಲಿದ್ದೀರಿ ಸರ್? ಬೇಗ ಹೋಗಿ ಸರ್, ಇನ್ನು ಅರ್ಧ ಗಂಟೆಯಲ್ಲಿ ಹೋಗ್ಲಿಲ್ಲ ಅಂದ್ರೆ ಮಗುಗೆ ಏನಾದರೂ ತೊಂದರೆ ಕೊಡ್ತೀನಿ ಅಂತ ಹೇಳ್ತಿದ್ದಾನೆ. ರಮೇಶ್ ಅವರೇ, ನೀವೇನು ತಲೆ ಕೆಡ್ಸ್ಕೊಳ್ಬೇಡಿ, ನಾವು ಇನ್ನೇನು ರೀಚ್ ಆದ್ವಿ. ಸರ್, ನಮ್ಗೇನು ಗೊತ್ತಿಲ್ಲ ಸರ್, ಎಲ್ಲ ಅರ್ಜುನ್ ಹೇಳ್ದಂಗೆ ಮಾಡಿದ್ವಿ ಸರ್, ಎಲ್ಲ ಅವನೇ ಪ್ಲಾನು ಸರ್, ನಮ್ಗೇನು ಗೊತ್ತಿಲ್ಲ ಸರ್. ಹೇಳ್ತೀನಿ ಸರ್, ಹೇಳ್ತೀನಿ ಸರ್. ರಮೇಶ್ ಅವ್ರು ಒಂದು ಸೈಟ್ನ ಸೇಲ್ ಮಾಡಿದ್ರು. ಆ ಸೈಟ್ 50 ಲಕ್ಷಕ್ಕೆ ಸೇಲ್ ಆಯ್ತು. ಆ ಸೈಟ್ ಸೇಲ್ ಮಾಡ್ಬೇಕಾದ್ರೆ ನಾನು ಅವ್ರ ಜೊತೆ ಓಡಾಡ್ತಿದ್ದೆ ಸರ್. ಬನ್ನಿ. ಸೌಮ್ಯ, ಇದನ್ನು ಸೇಫಾಗಿ ಲಾಕರಲ್ಲಿ ಇಡು. ಸರಿ ರೀ. ಸೈಟ್ ಅಂತೂ ಒಳ್ಳೆ ರೇಟಿಗೆ ಸೇಲ್ ಆಯ್ತು. ಯಾವಾಗ ಪಾರ್ಟಿ? ನಿನಗೆ ಪಾರ್ಟಿ ಕೊಡಲ್ಲ ಅಂತೀನಿ, ನಾ ಖಂಡಿತ ಕೊಡಿಸ್ತೀನಿ. ನಿನ್ನ ಕೆಲಸ ಮಾಡೋಣ, ಇವತ್ತು ಸಂಜೆನೇ ಎಲ್ಲಾದ್ರೂ ಸಿಟ್ಟಿಂಗ್ ಹಾಕೋಣ. ಸರಿ ಸರಿ. ಸರ್, ನನ್ನ ಫ್ರೆಂಡ್ಸ್ ಹತ್ರ ಇಲ್ಲ, ಒಳ್ಳೊಳ್ಳೆ ಬೈಕ್ ಇತ್ತು, ನನ್ನ ಹತ್ರ ಇರಲಿಲ್ಲ. ಅಪ್ಪ ಅಮ್ಮಂಗೆ ಬೈಕ್ ಕೊಡ್ಸಿ ಅಂತ ಹೇಳಿದೆ. ಅವ್ರು ಬೈದ್ಬಿಟ್ಟು ನಿನ್ ದುಡ್ದ್ಬಿಟ್ಟು ನಿನ್ ದುಡ್ಡಲ್ಲೇ ತಗೋ ಅಂತಂದ್ರು. ಇದನ್ನ ನನ್ನ ಫ್ರೆಂಡ್ಸಿಗೆ ಹೇಳಿದ್ರೆ ಜೋರಾಗಿ ನಕ್ಬಿಟ್ರು ಸರ್. ಅದಕ್ಕೆ ನಾನು ಯೋಚನೆ ಮಾಡಿದೆ, ಒಂದು ಬೈಕ್ ತೊಗೊಳ್ಳೋಣ ಅಂತ. ಅವಾಗ ಹೊಡೆದಿದ್ದೇನೆ ಈ ಕಿಡ್ನಾಪ್ ಪ್ಲಾನ್ ಸರ್ ನನಗೆ. ಅದಕ್ಕೆ ನಾನು ಏರಿಯಾ ಫ್ರೆಂಡ್ಸಿಗೆ ಹೇಳಿದೆ, ಇವ್ರು ಒಪ್ಕೊಂಡ್ರು ಸರ್.
ಕಾಲ್ ಮಾಡಿ ದುಡ್ಡುಗೋಸ್ಕರ ಪೀಡ್ಸೋದಕ್ಕೆ ಶುರು ಮಾಡಿದ್ವಿ ಸರ್. ಅವತ್ತು ಕಾಯಿನ್ ಬೂತಿಂದ ರಮೇಶ್ ಅವ್ರಿಗೆ ಕಾಲ್ ಮಾಡಿದ್ದು ನಾನೇ ಸರ್. ದುಡ್ಡನ್ನ ಎಲ್ಲಿ ಕೊಡಬೇಕು ಹ್ಯಾಕ್ ಕೊಡಬೇಕು ಅಂತ ಫೋನ್ ಮಾಡಿ ಹೇಳ್ತೀನಿ. ಸ್ವಲ್ಪ ಹೊತ್ತಿನ ನಂತರ ನೀವು ಅಂಗಡಿ ಹತ್ರ ಬಂದಾಗ ನಾ ಅಲ್ಲೇ ಇದ್ದೆ ಸರ್. ನೀವು ಎಲ್ಲಿ ನನ್ನ ನೋಡ್ಬಿಡ್ತೀರ ಅಂತ ಭಯ ಬಂದು ನಾನೇ ನಿನ್ನ ಮೊದಲು ಮಾತಾಡಿಸ್ದೆ ಸರ್. ನೀವು ಗಾಡಿ ನಂಬರ್ ಕೇಳಿದಾಗ ಯಾವುದೋ ಬಾಯಿಗೆ ಬಂದಿದ್ದ ನಂಬರ್ ಹೇಳ್ಬಿಟ್ಟೆ ಸರ್. ಬೈಕ್ ತಗೊಳ್ಬೇಕು ಅನ್ನೋ ಆಸೆಗೆ ನಿನ್ ಜೊತೆ ಆಡಿ ಬೆಳೀತಾ ಇದ್ದಿದ್ ಮಗುನೇ ಕಿಡ್ನಾಪ್ ಮಾಡ್ದ. ತಪ್ಪಾಯ್ತು ಸರ್, ಕ್ಷಮಿಸ್ಬಿಡಿ ಸರ್. ಶಂಸದ, ನಿನ್ನನ್ನ ಶಂಸೋದಕ್ಕೆ ಜಾಸ್ತಿ ದಿನ ಬೇಕು. ಸ್ವಲ್ಪ ಸ್ವಲ್ಪ ಶಮಿಸ್ತೀವಿ, ಜೈಲಲ್ಲಿರು. ಸರ್ ಬೇಡ ಸರ್, ಬೇಡ ಸರ್, ದಯವಿಟ್ಟು ಬೇಡ ಸರ್. ಯಾರನ್ನ ನಂಬೋದು, ಯಾರನ್ನ ಬಿಡೋದು? ದುಡ್ಡಿನ ವಿಚಾರ ಅಂತ ಬಂದಾಗ ನಮ್ಮ ಹತ್ತಿರದವರನ್ನು ನಂಬಾರ್ದು ಅನ್ನೋದಕ್ಕೆ ಇದೇ ಸಾಕ್ಷಿ. ನಮ್ಮ ಲೈಫ್ನ ಖುಷಿ ಮತ್ತು ದುಃಖ ಎರಡೂ ನಾವು ಎಂಥವ್ರ ಜೊತೆ ಬದುಕ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ರಮೇಶ್ ಮತ್ತು ಸೌಮ್ಯ ಅರ್ಜುನ್ನ ಹಚ್ಕೊಂಡಿದ್ದು ತಪ್ಪ, ಅಥವಾ ಮಗುನ ಹೊರಗಡೆ ಆಟ ಆಡೋದಕ್ಕೆ ಕಳಿಸಿದ್ದು ತಪ್ಪ? ಇಲ್ಲಿ ಯಾವುದು ತಪ್ಪು, ಯಾರು ತಪ್ಪು ಅನ್ನೋದಕ್ಕಿಂತ ತಪ್ಪಿಂದಾಗಿ ಕಷ್ಟವನ್ನ ಅನುಭವಿಸಿದವ್ರು ಯಾರು ಅನ್ನೋದು ಇಂಪಾರ್ಟೆಂಟ್. ಯಾರೋ ಮಾಡಿದ ತಪ್ಪಿಗೆ ಏನೋ ಮಾಡದೇ ಇರೋ ಮಗು ನರಕ ಯಾತನೆಯನ್ನ ಅನುಭವಿಸುತ್ತೆ. ತಂದೆ ತಾಯಿ ತಮ್ಮ ಕರುಳ ಕುಡಿಯನ್ನ ಕಳ್ಕೊಳ್ಳೋ ಭಯದಲ್ಲೇ ಒಂದಷ್ಟು ದಿನಗಳನ್ನು ದೂಡಬೇಕಾಗತ್ತೆ. ದೇವರ ದಯೆ, ಮಗು ಮತ್ತೆ ಹೆತ್ತವರ ಮುಖವನ್ನ ನೋಡುತ್ತೆ. ಹೆತ್ತವರು ಮತ್ತೆ ಮಗು ಮುಖ ನೋಡಿ ಸಂತೋಷ ಪಡೋ ಹಾಗಾಗತ್ತೆ.